ಸಂಸ್ಕರಿತ ಖಾದ್ಯ ತೈಲಗಳ ಬಳಕೆಯಿಂದ ಆರೋಗ್ಯದ ಮೇಲಾಗುವಂಥ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ಇದೆಯೇ? ದೇಸಿ ಗಾಣದ ಎಣ್ಣೆಗಳ ವಿರುದ್ಧ ಲಾಬಿ ನಡೆಸ್ತಾ ಇರುವಂಥ ರಿಫೈನ್ಡ್ ಆಯಿಲ್ ಕಂಪನಿಗಳ ಹುನ್ನಾರವಾದರೂ ಏನು? ನಿರಂತರವಾಗಿ ರಿಫೈನ್ಡ್ ಆಯಿಲ್ ಬಳಸೋದ್ರಿಂದ ಎಂತೆಂಥ ಕಾಯಿಲೆಗಳು ವಕ್ಕರಿಸಿಕೊಳ್ಳುತ್ತವೆ ಗೊತ್ತಾ? ಇದೊಂದು ಬಹುಮುಖ್ಯವಾದಂಥ ಚರ್ಚೆಯನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ನಮಸ್ಕಾರ, ನಾನು ರಾಧಾಕೃಷ್ಣ ಬಡ್ತಿ, ಹಸಿರುವಾಸಿ ಚಾನಲ್ಗೆ ಸ್ವಾಗತ. ಹೌದು, ನಾವು ದಿನನಿತ್ಯ ಬಳಸ್ತಾ ಇರುವಂಥ ಸಂಸ್ಕರಿತವಾದಂಥ ರಿಫೈನ್ಡ್ ಆಯಿಲ್ಗಳ ಬಗ್ಗೆ ಎಷ್ಟೋ ವಿಚಾರಗಳು ನಮಗೆ ಗೊತ್ತೇ ಇಲ್ಲ. ಆರೋಗ್ಯದ ಮೇಲೆ ಮಾಡ್ತಾ ಇರುವಂಥ ದುಷ್ಪರಿಣಾಮಗಳ ಬಗ್ಗೆ ನಮಗೆ ಜಾಗೃತಿಯೇ ಮೂಡಿಲ್ಲ. ಸಂಸ್ಕರಣೆಯ ಸಂದರ್ಭದಲ್ಲಿ ರಾಸಾಯನಿಕಗಳ ಬಳಕೆ ಹಾಗೂ ಅತಿ ಹೆಚ್ಚಿನ ಶಾಖ ಬಳಸಿ ಉತ್ಪಾದಿಸುವ ಸಂಸ್ಕರಿತ ಖಾದ್ಯ ತೈಲ ಅಥವಾ ರಿಫೈನ್ಡ್ ಆಯಿಲ್ನ ಸುದೀರ್ಘ ಬಳಕೆ ದೇಹಾರೋಗ್ಯಕ್ಕೆ ಊಹೆಗೂ ಮೀರಿದ ಅಪಾಯವನ್ನು ತಂದೊಡ್ಡುತ್ತಿದೆ. ಇಂಥ ಖಾದ್ಯ ತೈಲವನ್ನು ಪ್ರತಿನಿತ್ಯ ಸೇವಿಸುವುದರಿಂದ ಇಂದು ಅಧಿಕ ರಕ್ತದೊತ್ತಡ, ಮಧುಮೇಹದಂಥ ಹಲವು ಆರೋಗ್ಯ ಸಮಸ್ಯೆಗೆ ಜನ ಹೆಚ್ಚು ಈಡಾಗ್ತಾ ಇದ್ದಾರೆ. ಮಾತ್ರವಲ್ಲ, ಹೃದಯ ಸಂಬಂಧಿ ಸಮಸ್ಯೆಗಳು, ಖಿನ್ನತೆ, ಬೊಜ್ಜು, ಬಂಜತನ ಸೇರಿದಂತೆ ನಾನಾ ರೀತಿಯ ಋಣಾತ್ಮಕ ಪರಿಣಾಮಕ್ಕೆ ಜನ ಒಳಗಾಗ್ತಾ ಇರೋದರ ಬಗ್ಗೆ ನಮ್ಯಾರಿಗೂ ಅರಿವೇ ಇಲ್ಲ ಮಿತ್ರರೇ. ಸಂಸ್ಕರಣೆಯ ಸಂದರ್ಭದಲ್ಲಿ ಶುದ್ಧೀಕರಣಕ್ಕೆ ಬಳಸುವ ಬ್ಲೀಚಿಂಗ್ ರಾಸಾಯನಿಕಗಳು, ಆಸಿಡ್ಗಳು ಹಾಗೂ ಶಕ್ತಿಶಾಲಿ ಕ್ಷಾರದ ಅಂಶ ಕ್ಯಾನ್ಸರ್ನಂಥ ಗಂಭೀರ ಆರೋಗ್ಯ ಸಮಸ್ಯೆಗೆ ಕಾರಣವಾಗ್ತಾ ಇದೆ. ಈ ಸತ್ಯ ಗೊತ್ತಾದರೆ ಆರೋಗ್ಯದ ಕಾಳಜಿಯುಳ್ಳ ಯಾರೊಬ್ಬರೂ ಸಹ ಯಾವುದೇ ಕಾರಣಕ್ಕೂ ಇನ್ಯಾವತ್ತೂ ಬಣ್ಣದ ಜಾಹೀರಾತುಗಳಿಗೆ ಮರಳಾಗಿ ರಿಫೈನ್ಡ್ ಎಣ್ಣೆಗಳನ್ನು ಬಳಸೋದೇ ಇಲ್ಲ. ಹೇಗೆ ನೋಡಿದರೂ ನಮ್ಮ ಪಾರಂಪರಿಕ ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ, ಶೇಂಗಾ ಎಣ್ಣೆಯಂಥ ಖಾದ್ಯ ತೈಲಗಳೇ ಅತ್ಯಂತ ಆರೋಗ್ಯಕಾರಿ ಎನ್ನುತ್ತೆ ಆಹಾರ ವಿಜ್ಞಾನ. ಆದರೆ ಬಹುರಾಷ್ಟ್ರೀಯ ಕಂಪನಿಗಳ ಲಾಬಿ ಹಾಗೂ ಆಮಿಷಕ್ಕೆ ಬಲಿಯಾಗುವ ಅದೆಷ್ಟೋ ವೈದ್ಯರು, ಆರೋಗ್ಯ ತಜ್ಞರು ಇದನ್ನು ಮುಚ್ಚಿಟ್ಟು ವೃಥ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಮಿತ್ರರೇ. ಮಾತ್ರವಲ್ಲ, ಪರೋಕ್ಷವಾಗಿ ರಿಫೈನ್ಡ್ ಎಣ್ಣೆಗಳ ಪ್ರಚಾರದಲ್ಲಿ ತೊಡಗಿರುವಂಥದ್ದು ದುರಂತಮಯ ವಿಚಾರ. ರಿಫೈನ್ಡ್ ಅಡುಗೆ ಎಣ್ಣೆ ಯಾಕೆ ಒಳ್ಳೆಯದಲ್ಲ ಎಂಬುದನ್ನು ವಿವರಿಸುವ ಪ್ರಯತ್ನವನ್ನು ಇಂದಿನ ಸಂಚಿಕೆಯಲ್ಲಿ ಮಾಡ್ತಾ ಇದ್ದೇನೆ ಗೆಳೆಯರೇ. ಬನ್ನಿ, ಕಾರಣಗಳನ್ನು ಒಂದೊಂದಾಗಿ ಪಟ್ಟಿ ಮಾಡೋಣ. ಸಾಮಾನ್ಯವಾಗಿ ಎಣ್ಣೆಯ ಸಂಸ್ಕರಣೆಗೆ ಹೆಕ್ಸೇನ್ ಎನ್ನುವಂಥ ರಾಸಾಯನಿಕವನ್ನು ಬಳಸಲಾಗ್ತಾ ಇದೆ. ಹೀಗಾಗಿಯೇ ರಿಫೈನ್ಡ್ ಆಯಿಲ್ಗೆ ಆಯಾ ಎಣ್ಣೆ ಬೀಜಗಳ ಪರಿಮಳವಾಗಲಿ ಬಣ್ಣವಾಗಲಿ ಇರೋದೇ ಇಲ್ಲ. ಆನಂತರ ಫಿಲ್ಟರ್ ಮಾಡಿ ಡಿಯೋಡ್ರೈಸ್ ಮಾಡಲಾಗ್ತದೆ. ಕೊಬ್ಬನ್ನು ಕಡಿಮೆ ಮಾಡುವ ಹೆಸರಿನಲ್ಲಿ ವಿಟಮಿನ್ಗಳು, ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಫೈಟೋನ್ಯೂಟ್ರಿಯೆಂಟ್ಗಳಂಥ ಎಣ್ಣೆಯಲ್ಲಿರುವ ಅನೇಕ ನೈಸರ್ಗಿಕ ಪೋಷಕಾಂಶಗಳನ್ನು ಸಹ ತೆಗೆದುಹಾಕಲಿ ಬಿಡಲಾಗ್ತದೆ. ಹೀಗಾಗಿ ರಿಫೈನ್ಡ್ ಎಣ್ಣೆ ಪೌಷ್ಟಿಕಾಂಶದ ಮೌಲ್ಯವನ್ನು ಕಳೆದುಕೊಂಡು ನೀರಿನಂತೆ ತೆಳ್ಳಗೆ ಇರೋದಕ್ಕೆ ಇದೇ ಕಾರಣ ಗೆಳೆಯರೇ. ನಿಮಗೆ ಗೊತ್ತಿರಲಿ, ಸಂಸ್ಕರಿಸಿದ ಎಣ್ಣೆ ತಯಾರಿಕೆಗೆ ಬಳಸುವುದು ವಿಶೇಷವಾಗಿ ಒಮೆಗಾ 6 ಎನ್ನುವಂಥ ಕೊಬ್ಬಿನ ಆಮ್ಲವನ್ನು ಹೆಚ್ಚಿಸುವ ಕಾರ್ನ್, ಸೋಯಾಬೀನ್ ಮತ್ತು ಸೂರ್ಯಕಾಂತಿಗಳಂಥ ಬೀಜಗಳನ್ನೇ. ಇದನ್ನು ಹೆಚ್ಚಾಗಿ ಸೇವಿಸಿದಾಗ ದೇಹದಲ್ಲಿ ಉರಿಯೂತ ಅಂದರೆ ಇನ್ಫ್ಲಮೇಷನ್ ಕಾಣಿಸ್ಕೊಳ್ತದೆ. ಇದ್ಯಾವುದೂ ಸಹ ದೇಶೀಯವಾಗಿ ನಮ್ಮ ಭಾರತದಲ್ಲಿ ಬಳಸುವಂಥ ಎಣ್ಣೆ ಅಥವಾ ಬೆಳೆಯುವಂಥ ಎಣ್ಣೆ ಬೀಜಗಳೇ ಅಲ್ಲ. ದೀರ್ಘಕಾಲ ಇದು ಮುಂದುವರೆದರೆ ಹೃದಯನಾಳದ ಕಾಯಿಲೆಗಳು, ಸಂಧಿವಾತ ಮತ್ತು ಜೀರ್ಣಾಂಗ ಸಮಸ್ಯೆಗೆ ಕಾರಣ ಆಗ್ತದೆ ಅಂತಾರೆ ಆರೋಗ್ಯ ತಜ್ಞರು. ಇನ್ನೊಂದು ಪ್ರಮುಖ ಸಂಗತಿ ಅಂತಂದರೆ, ಇಂಥ ಎಣ್ಣೆಯ ಸಂಸ್ಕರಣೆಯ ಸಂದರ್ಭದಲ್ಲಿ ಬಳಸುವಂಥ ರಾನ್ಸಿಡ್ ಪಾಲಿಯನ್ ದೇಹದಲ್ಲಿ ಸ್ಯಾಚುರೇಟೆಡ್ ಅಂದರೆ ಸಂತೃಪ್ತ ಕೊಬ್ಬಿನ ಪ್ರಮಾಣವನ್ನು ಹೆಚ್ಚಿಸ್ತದೆ ಗೆಳೆಯರೇ. ಇಂಥ ರಾಸಾಯನಿಕಗಳನ್ನು ಬಳಸುವುದರಿಂದಲೇ ತೈಲದ ಅಂಶ ಟ್ರಾನ್ಸ್ ಕೊಬ್ಬಾಗಿ ಪರಿವರ್ತನೆಯಾಗುತ್ತೆ. ಹಾಗಾಗೋದ್ರಿಂದ ಇವುಗಳು ಯಾವುದೇ ಉಷ್ಣಾಂಶದಲ್ಲೂ ಗಟ್ಟಿಯಾಗೋದೇ ಇಲ್ಲ. ರೂಮ್ ಟೆಂಪರೇಚರ್ನಲ್ಲಿ ಗಟ್ಟಿಯಾಗುವಂಥ ಎಣ್ಣೆಗಳನ್ನು ಬಳಸಲು ಯೋಗ್ಯ ಅಲ್ಲ ಅನ್ನುವಂಥ ಪ್ರಚಾರದ ಮೂಲಕ ಗಟ್ಟಿ ಆಗದೇ ಇರುವಂಥ ರಿಫೈನ್ಡ್ ಆಯಿಲ್ಗಳ ಪ್ರಚಾರದಲ್ಲಿ ತೊಡಗಿಸ್ತದೆ. ಇದೇ ಪ್ರಚಾರವನ್ನು ಬಳಸಿಕೊಳ್ಳುವ ಕಂಪನಿಗಳು ತಮ್ಮ ತೈಲ ಅನ್ಸ್ಯಾಚುರೇಟೆಡ್ ಫ್ಯಾಟ್, ಹೀಗಾಗಿ ಹೃದಯಕ್ಕೆ ಅತ್ಯಂತ ಒಳ್ಳೆಯದು, ಹಿತಕಾರಿ ಅಂತ ಮಂಕುಬೂದಿ ಎರಚುತ್ತಾ ಇದ್ದಾರೆ.
ನಿಜವಾಗಿ ಇದು ದೇಹದಲ್ಲಿ ಒಮೆಗಾ 6 ಮತ್ತು ಒಮೆಗಾ 3 ಅನ್ನುವಂಥ 2 ಕೊಬ್ಬಿನಾಮ್ಲಗಳ ಅಸಮತೋಲನಕ್ಕೆ ಕಾರಣ ಆಗ್ತದೆ. ನಿಜವಾಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು ಒಮೆಗಾ 3 ಕೊಬ್ಬಿನಾಂಶಗಳು. ಈ ಕೊಬ್ಬಿನಾಮ್ಲ ದೇಹದಲ್ಲಿ ಉತ್ಪತ್ತಿ ಆಗೋದಿಲ್ಲ, ಬದಲಾಗಿ ಒಮೆಗಾ 6 ಅನ್ನುವಂಥ ಕೊಬ್ಬಿನಾಮ್ಲ ತನ್ನಿಂದ ತಾನೇ ದೇಹದಲ್ಲಿ ಉತ್ಪತ್ತಿ ಆಗುವಂಥದ್ದು. ಒಮೆಗಾ 3 ನಾವು ಹೊರಗಡೆಯಿಂದ ಕೊಡಬೇಕು, ಆದರೆ ರಿಫೈನ್ಡ್ ಆಯಿಲ್ಗಳ ಹೆಸರಿನಲ್ಲಿ ಮತ್ತೆ ಪುನಃ ನಾವು ಒಮೆಗಾ 6 ಹೆಚ್ಚು ಕೊಡ್ತಾ ಇದ್ದಾರೆ. ಹೀಗಾಗಿ ಹೃದಯಕ್ಕೆ ಒಳ್ಳೆಯದು ಅನ್ನುವಂಥ ಪ್ರಚಾರದಲ್ಲಿ ಅರ್ಥವೇ ಇಲ್ಲ. BP, ಶುಗರ್ನಂಥ ದೀರ್ಘಕಾಲದ ಕಾಯಿಲೆಗಳಿಗೆ ಇದೇ ಕಾರಣ ಆಗುತ್ತೆ. ಪಾರ್ಶ್ವವಾಯು, ಹೃದಯಾಘಾತಗಳು, ರಕ್ತನಾಳದ ಕಾಯಿಲೆಗಳು ಇಂಥ ಅಪಾಯಗಳನ್ನು ಈ ಒಮೆಗಾ 6 ಕೊಬ್ಬಿನಾಂಶ ಹೆಚ್ಚಿಸುತ್ತೆ. ಮಾತ್ರವಲ್ಲ, ಇಂಥ ಎಣ್ಣೆಯನ್ನು ಅಡಿಗೆಗಾಗಿ ಮತ್ತೆ ಬಿಸಿ ಮಾಡುವಾಗ ಪಾಲಿಸಿಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಆಗಿ ಇದು ಪರಿವರ್ತನೆ ಆಗುತ್ತೆ ಅಂತಾರೆ ವಿಜ್ಞಾನಿಗಳು. ಇದೇ ನಿಮಗೆ ಅಡಿಕ್ಷನನ್ನು ಹೆಚ್ಚಿಸೋದು. ಇದೇ ಕಾರಣಕ್ಕಾಗಿಯೇ ಎಣ್ಣೆ ತಿಂಡಿಗಳನ್ನು ಮತ್ತೆ ತಿನ್ನಬೇಕು ಅಂತ ಅನಿಸೋದು ಗೆಳೆಯರೆ. ಸಂಸ್ಕರಣಾ ಪ್ರಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಆಕ್ಸಿಡೀಕರಣಗೊಳಿಸುವುದರಿಂದ ಸಿಕ್ಕಾಪಟ್ಟೆ ಕೆಟ್ಟ ವಾಸನೆ ಆ ಆಯಿಲ್ನಿಂದ ಹೊರಹೊಮ್ತಾ ಇರುತ್ತೆ, ಅಥವಾ ಇದನ್ನು ಹತ್ತಿಕ್ಕಲಿಕ್ಕೆ ಬ್ಲೀಚ್ ಮಾಡಲಾಗ್ತದೆ. ಇದಕ್ಕಾಗಿ ರಾಸಾಯನಿಕಗಳು, ದ್ರಾವಕಗಳೊಂದಿಗೆ ತೀರಾ ಹೆಚ್ಚಿನ ತಾಪಮಾನದಲ್ಲಿ ಅದನ್ನು ಮತ್ತೆ ಕುದಿಸಲಾಗ್ತದೆ. ಇದರಿಂದ ಹಾನಿಕಾರಕ ಸಂಯುಕ್ತಗಳೊಂದಿಗೆ ಹೈಡ್ರೋಜನೇಟೆಡ್ ಆಯಿಲ್ ಸಿದ್ಧಗೊಳ್ಳುತ್ತದೆ. ಪದೇ ಹೀಗೆ ಎಣ್ಣೆಯನ್ನು ಬಿಸಿ ಮಾಡೋದ್ರಿಂದ ಫೆರಾಕ್ಸೈಡ್ ಮೌಲ್ಯ ಹೆಚ್ಚಳಗೊಳ್ಳುತ್ತೆ. ಇದು ಹೃದಯದ ಆರೋಗ್ಯಕ್ಕೆ ಅತ್ಯಂತ ಹಾನಿಕರ ಅನ್ನೋದು ನೆನಪಿರಲಿ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತಗಳು, ಸಣ್ಣ ವಯಸ್ಸಿನಲ್ಲೇ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇದೆಯಲ್ಲ, ಇಂಥ ರಿಫೈನ್ಡ್ ಆಯಿಲ್ಗಳ ಬಳಕೆಯೇ ಹೃದಯಕ್ಕೆ ಮಾರಕವಾಗಿ ಪರಿಣಮಿಸುತ್ತದೆ ಅಂತಾರೆ ವೈದ್ಯರು. ಇನ್ನೂ ಆತಂಕಕಾರಿ ಸಂಗತಿ ಏನು ಅಂತ ಗೊತ್ತಾ ಸ್ನೇಹಿತರೆ? ಸಂಸ್ಕರಣೆ ಸಂದರ್ಭದಲ್ಲಿ ಬಳಸುವ ಅತಿ ಶಾಖದಿಂದಾಗಿ ಇಂಥ ಎಣ್ಣೆ ಸೇವಿಸುವವರ ದೇಹದಲ್ಲಿ ಹಾನಿಕಾರಕ ಸ್ವತಂತ್ರ ಅಥವಾ ಫ್ರೀ ರಾಡಿಕಲ್ಸ್ ಅಥವಾ ಫ್ರೀ ರಾಡಿಕಲ್ಸ್ ಅಂತ ಏನು ಕರಿತೀವಲ್ಲ, ಅದರ ಪ್ರಮಾಣ ಹೆಚ್ಚಾಗುತ್ತೆ. ಈ ಫ್ರೀ ರಾಡಿಕಲ್ಸ್ಗಳೆಂದರೆ ಏನು? ಹಾಗಾದರೆ ದೇಹದಲ್ಲಿ ಒಂಟಿ ಜೀವಕೋಶಗಳು ಹೆಚ್ಚುತ್ತವೆ. ಹಾಗಾದರೆ ಏನು ಇದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ದೇಹದಲ್ಲಿನ ಜೀವಕೋಶಗಳು ಸಾಮಾನ್ಯವಾಗಿ ಜೊತೆಯಾಗಿಯೇ ಇರ್ತವೆ, ಪ್ರೇಮಿಗಳಂತೆ. ಆದರೆ ಇಂಥ ಎಣ್ಣೆ ಸೇವಿಸೋದ್ರಿಂದಾಗಿ ಒಂದೊಂದು ಜೀವಕೋಶಗಳು ಸತ್ತು ಹೋಗ್ತವೆ. ಹಾಗೆ ಜೊತೆಯಲ್ಲಿ ಇದ್ದಂಥ ಒಂದು ಜೀವಕೋಶ ಸತ್ತಾಗ ಮತ್ತೊಂದು ಆಕ್ರೋಶಗೊಂಡು ಒಂಟಿಯಾಗಿ ರೌಡಿಯಾಗಿ ವರ್ತಿಸಲಿಕ್ಕೆ ಶುರು ಮಾಡ್ತವೆ. ಕಂಡ ಜೀವಕೋಶಗಳ ಮೇಲೆ ಈ ಫ್ರೀ ರಾಡಿಕಲ್ಸ್ ಜೀವಕೋಶಗಳು ಅಥವಾ ಸ್ವತಂತ್ರ ಜೀವಕೋಶಗಳು ಏನಿರ್ತಾವಲ್ಲ, ಇವು ದಾಳಿ ಮಾಡಲಿಕ್ಕೆ ಶುರು ಮಾಡ್ತವೆ. ಆಗ ಮತ್ತೊಂದು ಜೋಡಿಯಲ್ಲಿ ಇರುವಂಥ ಜೀವಕೋಶವನ್ನು ಕೊಲ್ತದೆ. ಹಾಗೆ ಕೊಂದಾಗ ಮತ್ತೊಂದು ಸಹ ಒಂಟಿ ಆಗ್ತದೆ. ಹೀಗೆ ದೇಹದಲ್ಲಿ ಒಂಟಿ ಜೀವಕೋಶಗಳ, ರೌಡಿ ಜೀವಕೋಶಗಳ ಪ್ರಮಾಣಗಳು ಹೆಚ್ಚಾಗಿ ಸ್ವತಂತ್ರ ರೌಡಿ ಜೀವಕೋಶಗಳ ದಾಂಗುಡಿಗಳು ದೇಹದಲ್ಲಿ ಹೆಚ್ಚುತ್ತಾ ಹೋಗುತ್ತದೆ. ಇದಾಗೋದ್ರಿಂದಾಗಿ ದೇಹ ದುರ್ಬಲಗೊಳ್ಳುತ್ತೆ. ಕ್ಯಾನ್ಸರ್ ಸೇರಿದಂತೆ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ತಂದೊಡ್ಡುಗಡದೆ ಈ ಫ್ರೀ ರಾಡಿಕಲ್ಸ್ಗಳು. ಇನ್ನೂ ವಿಶೇಷ ಅಂತಂದರೆ HIV ಅಂತಂದರೆ ದೇಹದಲ್ಲಿನ ನಿರೋಧಕ ಶಕ್ತಿ ಕಡಿಮೆ ಆಗೋದು. ಫ್ರೀ ರಾಡಿಕಲ್ಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ದೇಹದಲ್ಲಿ ನಿರೋಧಕ ಶಕ್ತಿ ಕಡಿಮೆ ಆಗಿ HIV ಅಪಾಯವನ್ನು ಸಹ ತಂದೊಡ್ಡುತ್ತೆ. ನಾವು ಬಳಸ್ತಾ ಇರುವಂಥ ರಿಫೈನ್ಡ್ ಆಯಿಲ್ಗಳು, ಸಂಸ್ಕರಿಸಿದ ಎಣ್ಣೆಗಳ ನಿರಂತರ ಬಳಕೆಯಿಂದ, ಅಂದರೆ ಈ ರಿಫೈನ್ಡ್ ಆಯಿಲ್ಗಳ ನಿರಂತರ ಬಳಕೆಯಿಂದ ಮಧುಮೇಹ ಕಟ್ಟಿಟ್ಟಿದ್ದು ಅನ್ನುತ್ತಾರೆ ವೈದ್ಯರು. ಈಗಾಗಲೇ ಹೇಳಿರುವಂತೆ ಈ ಎಣ್ಣೆಯಲ್ಲಿ ಒಮೆಗಾ 6 ಕೊಬ್ಬಿನಾಂಶ ಹೆಚ್ಚಿರುತ್ತೆ ಅಂತ ಹೇಳಿದಲ್ಲ. ಇಂಥ ಕೊಬ್ಬಿನಾಮ್ಲಗಳು ಹೆಚ್ಚಿನವು ದೇಹದಲ್ಲಿ ಇನ್ಸುಲಿನ್ ಪ್ರತಿರೋಧಕ್ಕೆ ಕಾರಣ ಆಗುತ್ತೆ ಗೆಳೆಯರೆ. ಆಗ ಸಹಜವಾಗಿ ತಿಂದ ಆಹಾರದಲ್ಲಿ ಬಿಡುಗಡೆಯಾಗುವಂಥ ಗ್ಲೂಕೋಸ್ ಅನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗದೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚುತ್ತೆ. ಯಾಕೆಂದರೆ ಇನ್ಸುಲಿನ್ನೇ ನಮ್ಮ ದೇಹದಲ್ಲಿ ಶಕ್ತಿಯಾಗಿ ಗ್ಲೂಕೋಸನ್ನು ಪರಿವರ್ತಿಸುವ ಕೆಲಸವನ್ನು ಮಾಡುವಂಥದ್ದು. ಹೀಗಾಗಿಯೇ ಟೈಪ್ 2 ಡಯಾಬಿಟಿಸ್ ಕಾಣಿಸಿಕೊಳ್ಳೋದು. ಇತ್ತೀಚಿನ ದಿನಗಳಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಡಯಾಬಿಟಿಸ್ನಿಂದ ಬಳಲ್ತಾ ಇರುವಂಥ ಸಂಖ್ಯೆ ಹೆಚ್ಚಾಗಲಿಕ್ಕೂ ಸಹ ರಿಫೈನ್ಡ್ ಆಯಿಲೇ ಕಾರಣ ಅನ್ನೋದು ಮರಿಲೇಬಾರದು. ಸಂಸ್ಕರಿಸಿದ ತೈಲಗಳಲ್ಲಿ ಕ್ಯಾಲೋರಿಯೂ ಸಹ ಹೆಚ್ಚು ಅನ್ನೋದು ನಿಮಗೆ ಗೊತ್ತಿರಲಿ. ಹೀಗಾಗಿ ತೂಕ ಹೆಚ್ಚಾಗುತ್ತೆ. ಜೊತೆಗೆ ಇಂಥ ಎಣ್ಣೆಗಳಲ್ಲಿನ ಟ್ರೈಗ್ಲಿಸರೈಡ್ಗಳು ಇನ್ಸುಲಿನ್ ಮಟ್ಟವನ್ನು ಮರೆಮಾಚುತ್ತವೆ.
ಏರುಪೇರು ಮಾಡ್ತವೆ. ದೇಹದಲ್ಲಿ LDL ಅಂತಂದರೆ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ಹೆಚ್ಚಿಸುತ್ತೆ. ಇದರಿಂದ ರಕ್ತನಾಳದ ತೊಂದರೆಗಳು, ಹೃದಯ ರಕ್ತನಾಳದ ಸಮಸ್ಯೆಗಳು, ಹೃದಯದ ಸಮಸ್ಯೆಗಳು ಸಹ ಹೆಚ್ಚಾಗುತ್ತೆ ಅನ್ನೋದನ್ನು ನಾವು ಮನಗಂಡಲೇಬೇಕಿದೆ. ಈ ರಿಫೈನ್ಡ್ ಆಯಿಲ್ಗಳ ಅವಾಂತರ ಇಷ್ಟಕ್ಕೆ ಮುಗಿಯೋದಿಲ್ಲ ಸ್ನೇಹಿತರೆ. ಸಂಸ್ಕರಿಸಿದ ತೈಲಗಳಲ್ಲಿನ ಅಲರ್ಜಿಟಿಕ್ ಪ್ರೋಟೀನ್ಗಳಿಂದಾಗಿ ಚರ್ಮ ಕಾಯಿಲೆಗಳು ಸಹ ಕಾಣಿಸಿಕೊಳ್ಳುತ್ತದೆ. ನೈಸರ್ಗಿಕ ಪೋಷಕಾಂಶಗಳು ಕಣ್ಮರೆಯಾಗಿ ದೇಹ ದುರ್ಬಲಗೊಳ್ಳಲಿಕ್ಕೆ ಶುರುವಾಗ್ತದೆ. ರೋಗ ನಿರೋಧಕ ಶಕ್ತಿ ಕುಂದಿ ಹೋಗಿ ಪದೇ ಪದೇ ಮನುಷ್ಯ ಅನಾರೋಗ್ಯಕ್ಕೆ ಈಡಾಗ್ತಾನೆ. ಲಿಪಿಡ್ ಪೆರಾಕ್ಸಿಡೇಷನ್ನಿಂದಾಗಿ ಅಥೆರೋಸ್ಕ್ಲೆರೋಸಿಸ್ನಂಥ ಗಂಭೀರ ಆರೋಗ್ಯ ಸಮಸ್ಯೆಗಳು ನಮ್ಮಲ್ಲಿ ಕಾಣಿಸ್ಕೊಳ್ತವೆ. ನಾವು ಬಹಳ ಶುದ್ಧ, ಆರೋಗ್ಯಕಾಲಿ, ಕೊಲೆಸ್ಟ್ರಾಲ್ ಫ್ರೀ ಎಂದು ನಂಬಿ ಬಳಸ್ತಾ ಇರುವಂಥ ರಿಫೈನ್ಡ್ ಆಯಿಲ್ನಿಂದ ಎಷ್ಟೆಲ್ಲ ಅವಾಂತರಗಳು ಇವೆ ಎಂಬುದನ್ನು ತಿಳಿದ ಮೇಲೂ ಸಹ ನಾವು ಬಹುರಾಷ್ಟ್ರೀಯ ಕಂಪನಿಗಳ ಸೋಕಾಲ್ಡ್ ಮೆಡಿಸಿನ್ ಕಂಪನಿಗಳ ಲಾಬಿಗೆ ನಾವು ಪಕ್ಕಾಗಿ ನಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದೇವಲ್ಲ, ಯೋಚಿಸಿ ನೋಡಿ. ಹಾಗಾಗಿ ಕೊಬ್ಬರಿ ಎಣ್ಣೆಯ ಬಗ್ಗೆ ಅನಗತ್ಯ ಅಪಪ್ರಚಾರದಲ್ಲಿ ತೊಡಗಿರುವಂಥ ಬಹುರಾಷ್ಟ್ರೀಯ ಕಂಪನಿಗಳು ಅಥವಾ ಅವುಗಳಿಂದ ಪೋಷಿಸ್ತಾ ಇರುವಂಥ ಸೋಕಾಲ್ಡ್ ಪ್ರೊಫೆಸರ್ಗಳು, ವೈದ್ಯರ ಮಾತುಗಳನ್ನು ನಂಬಿ ನಮ್ಮ ಪಾರಂಪರಿಕ ಎಣ್ಣೆಗಳನ್ನು ದೂರ ತಳ್ಳೋದು ಸರಿಯಲ್ಲ. ಅದರ ಬದಲಾಗಿ ರಿಫೈನ್ಡ್ ಆಯಿಲ್ಗಳು, ಅದರ ಬಣ್ಣ ಮತ್ತು ಪ್ರಚಾರಕ್ಕೆ ಮರಳಾಗಿ ರಿಫೈನ್ಡ್ ಆಯಿಲ್ಗಳ ಬಳಕೆಯನ್ನು ಮಾಡೋದರಿಂದಾಗಿ ನಮ್ಮ ಜೀವಕ್ಕೆ ಅಪಾಯವನ್ನು ತಂದುಕೊಳ್ತಾ ಇದ್ದೇವೆ ಅನ್ನೋದನ್ನು ನಾವು ಮರಿಬಾರದು. ನಮಸ್ಕಾರ.